ಆಗಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ನಮ್ಮ ವಾದ ಇದೆ. ಇದರಲ್ಲಿ ಬಿಸ್ನೆಸ್ ದೃಷ್ಟಿಯಲ್ಲಿ ಮೀನುಗಾರಿಕೆ ಭಾಳ ಜನ ಸ್ಥಳೀಯರಿಗೆ ಸಮಸ್ಯೆ ಆಗುತ್ತೆ. ಅದರಿಂದ ಇನ್ನೂ ಒಂದು ರೀತಿ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಆಗಿ ಈ ಸುಂದರ ವಾತಾವರಣ ಹಾಳು ಮಾಡೋದೇ ಅವರ ಉದ್ದೇಶ. ನಮ್ಗೆ ಅದು ಬಿಟ್ಟು ಜನರ ಬದುಕು ಒಳ್ಳೆಯದಾಗಬೇಕು. ಏನು ತಂಗಿ ನಾವು ಒಂದೇ ಒಂದು ಮನೆಯೂ ನಾವು ಕ್ರಿಕೆಟ್ ಬಿಡಲ್ಲ ಅಂತ ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಅವ್ರು ಮುಖ್ಯಮಂತ್ರಿ ಆಗಿ ಅವ್ರು ನುಡಿದಂತೆ ನಡೆಯೋರಾಗಬೇಕು. ಅವ್ರು ಇಷ್ಟು ಕುರ್ಚಿನಲ್ಲಿ ಕೂತ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಭಾಳ ಮುಖ್ಯವಾಗಿ ಅವ್ರ ಹತ್ರನೂ ಹೋಗಿ ನಮ್ಮ ಟೀಮ್ಗಳು ಹೋಗಿ ಹೊನ್ನಾವರ ಫೋರ್ಟ್ನಲ್ಲಿ ಈ ಥರ ಡಿಸ್ಟ್ರಕ್ಟಿವ್ ವಿನಾಶಕಾರಿ ಫೋರ್ಟ್ ನಮಗೆ ಬೇಡವೇ ಬೇಡ. ಎಲ್ಲರೂ ಬದುಕಿಗೆ ನೀವು ನ್ಯಾಯ ಒದಗಿಸ್ಕೊಡಿ ಅನ್ನೋ ರೀತಿಯಲ್ಲಿ ಆ ಹೋರಾಟ ನಾನು ಮುಂದುವರಿಸ್ತೀನಿ. ಭದ್ರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನ್ನೋದು ಬರ್ತಾ ಇದೆ. ಅದು ಕೂಡ ಈಗ ಪಶ್ಚಿಮ ಘಟ್ಟದ ಮೇಲೆ ಮಾರಕವಾದಂಥ ಪರಿಣಾಮ ಬೀರ್ತಾ ಇದೆ ಅಂತೇಳಿ ತಾವು ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಕೂಡ ಭದ್ರಾವತಿ ಪಂಪ್ ಸ್ಟೋರೇಜನ್ನು ನಮಗೆ ಬೇಡ, ಅದು ಆ ರೀತಿಯ ಪವರ್ ಸೋರ್ಸು ನಮಗೆ ಒಳ್ಳೆಯದಲ್ಲ ಅನ್ನೋ ರೀತಿಯನ್ನು ನಾನು ಕೂಡ ಭಾಳ ವರ್ಷಗಳಿಂದ ಭಾಳ ದಿನಗಳಿಂದ ನಾನು ವ್ಯಾಖ್ಯಾನಿಸಿದ್ದೀನಿ, ನಾನು ಅಭಿಪ್ರಾಯ ತಿಳಿಸಿದ್ದೀನಿ. ನಾನು ಬೇರೆ ಬೇರೆ ಥರ ವಿಂಡ್ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು ಮಾಡಬೇಕು ಹೊರತು ಈ ಥರ ಡಿಸ್ಟ್ರಕ್ಟಿವ್ ಯೋಜನೆಗಳು, ಸಾವಿರಾರು ಕೋಟಿ ಯೋಜನೆಗಳು, ಅದು ಈ ಒಂದು ಸುಂದರ ಪರಿಸರ ನಾಶ ಮಾಡೋದು ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ. ನಾನು ಕೂಡ ರಾಹುಲ್ ಗಾಂಧಿಯವರಿಗೆ ಒಂದು ಪತ್ರ ಬರೆದು, ರಾಹುಲ್ ಗಾಂಧಿಯವರೇ ನಾನು ಒಬ್ಬನೇ ಅಲ್ಲ, ನಾವೆಲ್ಲ 30 ಜನ ಪರಿಸರವಾದಿಗಳು, ಹೋರಾಟಗಾರರು, ಭಾಳ ಜನ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ನಿಂತ್ಕೊಂಡಿರೋ ಎಲ್ಲರೂ ನಿಂತು ನಾವೇನು ಹೇಳಿದ್ದೀವಿ ಅಂದರೆ, ನೀವು ಅಂಡಮಾನ್ ನಿಕೋಬಾರದಲ್ಲಿ ಮೋದಿ ಸರ್ಕಾರ ಈ ರೀತಿ ವಿನಾಶಕಾರಿ ಯೋಜನೆ ಮಾಡಿದಾಗ ನೀವು ಅದಕ್ಕೆ ವಿರೋಧ ಮಾಡ್ತೀರಾ. ಕರ್ನಾಟಕದ ನಿಮ್ಮ ಸರ್ಕಾರನೇ ಇದಕ್ಕೆ ವಿರೋಧ ಮಾಡ್ತಿದ್ದಾಗ ನೀವು ಯಾಕೆ ಸುಮ್ಮನಿದ್ದೀರಾ? ನೀವು ಇದೆಲ್ಲ ಒಂದು ದಬ್ಬಾಳಿಕೆ ವಿನಾಶ ಮಾಡ್ತೀವಿ, ಯಾಕೆ ಸುಮ್ಮನಿದ್ದೀರಾ? ಯಾಕೆ? ಅದಕ್ಕೊಂದು ನ್ಯಾಯ, ವಿರೋಧ ಪಕ್ಷ ಆಗಿ ವಿರೋಧ ಒಂದು ಆಡಳಿತ ವಿಚಾರದಲ್ಲಿ ಒಂದು ನ್ಯಾಯ, ನಿಮ್ಮ ಸರ್ಕಾರನೇ ಇದ್ದಾಗ ಮೌನ. ಸೊ ನೀವೇನು ಮಾಡಬೇಕಂದ್ರೆ ಈ ಥರ ಶರಾವತಿ ಪಂಪ್ ಸ್ಟೋರೇಜ್ ಆಗಿರ್ಬೋದು, ಈ ಹೊನ್ನಾವರ ಪೋರ್ಟ್ ಆಗಿರ್ಬೋದು, ಮೇಕೆದಾಟು ಡ್ಯಾಮ್ ಆಗಿರ್ಬೋದು, ಮತ್ತು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಮತ್ತು ಈ ಮೈನಿಂಗ್ ಲಾಬೀಸ್ಗಳಾಗಿರ್ಬೋದು, ಇವೆಲ್ಲ ಕೂಡ ನಿಲ್ಲಿಸಿ ಈ ಒಂದು ಸುಂದರವಾದ ಪ್ರದೇಶನ ನಮ್ಮ ಕರ್ನಾಟಕನ ಉಳಿಸ್ಕೊಡ್ಬೇಕು. ನೀವು ಲಾವಳಿಗೆ ಅವರು ನ್ಯಾಯ ಒದಗಿಸಿಲ್ಲ, ನಮಗೆ ಮಹಿಳೆಯರಿಗೆ ಯಾರು ಕೂಡ ಒಂದು ರೀತಿ ಮಿನಿಸ್ಟರ್ ಕೊಟ್ಟಿಲ್ಲ, ಅವರು ಕೂಡ ಅವರು ಬೆಂಗಳೂರಿಗೆ ಓವರ್ ರೆಪ್ರೆಸೆಂಟೇಟಿವ್ ಮಾಡ್ತಾ ಇದ್ದಾರೆ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವ್ರಿಗೆ ಯಾರು ಫೇವರ್ ಇರ್ತಾರೋ, ಇವ್ರಿಗೆ ಯಾರು ಒಂದು ರೀತಿ ಅವರು ಮಾಡ್ತಿರೋ ಜನವಿರೋಧಿ ಅಥವಾ ವ್ಯಾಪಾರದ ಕಾರಣದ ದೃಷ್ಟಿನಲ್ಲಿ ಲಾಭ ಆಗಿತ್ತು ಅವ್ರನ್ನೇ ಸೇರಿಸ್ಕೊಂಡಿದ್ದಾರೆ ಹೊರತು ಎಲ್ಲೋ ಒಂದು ಕಡೆ ನಿಜವಾದ ಕರ್ನಾಟಕಕ್ಕೆ ನ್ಯಾಯ ಒದಗಿಸಿ ಒಂದು ಉತ್ತಮ ಕರ್ನಾಟಕ ಕಟ್ಟೋರನ್ನ ಅವ್ರು ಮೂಲೆಗೂ ಮಾಡ್ತಾರೆ ಅವ್ರ ಪಕ್ಷ. ಅದಕ್ಕೆ ನಾವು ಅವ್ರ ಪಕ್ಷಕ್ಕೋಸ್ಕರ ಏನು ಒಳ್ಳೇದು ಮಾಡಬೇಕು, ಅವ್ರು ಯಾವತ್ತೂ ಒಳ್ಳೇದು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾವು ಪರ್ಯಾಯ ಕಟ್ಟಬೇಕು. ಅವರಿಂದ ನಮಗೆ ನಿರೀಕ್ಷೆ ಇಲ್ಲ. ನಾವು ಒಂದು ಮುಖ್ಯವಾಗಿ ಉತ್ತರ ಕನ್ನಡ ಆಗಿರ್ಬೋದು, ಕರಾವಳಿಗಾಗಿರ್ಬೋದು, ಅದಕ್ಕೆ ಸಿಗಬೇಕಾದ ಜನ ಜೀವನಕ್ಕೆ ನ್ಯಾಯ ಆಗಿರ್ಬೋದು, ಆ ಸಮಸ್ಯೆನ ಬಗೆಹರಿಸೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಆ ದಿಕ್ಕಲ್ಲಿ ನಾವು ಮುಂದುವರಿಸ್ತೀವಿ. ಡಿ ಕೆ ಶಿವಕುಮಾರ್ ಅವರ ಒಂದು ಆಡಳಿತಕ್ಕೆ ತಮ್ಮ ಅಭಿಪ್ರಾಯ ಏನು? ನಮಗೆ ಅವ್ರ ದೃಷ್ಟಿಯಿಂದ ನಾವು ಹೆಂಗೆ ನೋಡ್ತೀವಿ, ಅವ್ರ ದೃಷ್ಟಿಕೋನ ಅಂದರೆ ಒಂದು ವ್ಯಾಪಾರೀಕರಣ ದೃಷ್ಟಿಕೋನ. ಅವ್ರದ್ದು ಏನಂದರೆ ಬಿಸ್ನೆಸ್ ಮೈಂಡೆಡ್ ಆಗಿ ನೋಡ್ತಾರೆ ಹೊರತು ಜನರ ಬದುಕಿನ ಏಳಿಗೆಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ ನಾವು ಯಾವತ್ತೂ ನೋಡಿಲ್ಲ. ಸೊ ನಾವು ಈಗ ಬೆಂಗಳೂರಿಗೆ ನೀರು ಕೊಂಡೊಯ್ಯುವಂಥ ಯೋಜನೆ ಕೂಡ ಇದೆ ಅಂತ ಹೇಳಿ ಈ ಒಂದು ಯೋಜನೆ ಹಿನ್ನೆಲೆಯಲ್ಲಿ ಆ ಬಗ್ಗೆ ತಾವೇನು ಹೇಳ್ತೀರಿ? ಒನ್ನೊಮ್ಮೆ ಆ ಥರ ಯೋಜನೆ ಡಿಸ್ಟ್ರಕ್ಟಿವ್ ವಿನಾಶಕಾರಿ ಬೃಹತ್ತಾದ ಒಂದು ರೀತಿ ಪ್ರಾಜೆಕ್ಟ್ಸ್ಗಳು, ಈ ವಾಟರ್ ಪ್ರಾಜೆಕ್ಟ್ಸು ಈ ರೀತಿ ನಮ್ಗೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಹೊಸ ಪ್ರಾಬ್ಲಮ್ ಹುಟ್ಟುತ್ತವೆ. ನಮ್ಗೆ ನಿಜವಾಗ್ಲೂ ಯಾರಿಗೆ ಲಾಭ ಆಗುತ್ತೆ ಅಂದರೆ ಉಳ್ಳವರಿಗೆ, ಕಾಂಟ್ರಾಕ್ಟರ್ಸ್, ಸೋ ಕಾಲ್ ಡೆವಲಪ್ಮೆಂಟ್ ಲ್ಯಾಂಡ್ ಮಾಫಿಯಾಗಳಿಗೆ, ಇವ್ರಿಗೆಲ್ಲ ರೀತಿ ಬೆನಿಫಿಟ್ ಆಗುತ್ತೆ ಹೊರತು ಜನರಿಗೆ ಒಳ್ಳೇದಾಗಲ್ಲ. ಜನರಿಗೆ ಈ ಒಂದು ದೊಡ್ಡ ಮಟ್ಟದ ಪೋರ್ಟ್ನಿಂದ ನಮ್ಗೆ ಯಾವ ನ್ಯಾಯ ಸಿಗಲ್ಲ. ಈ ಡೆವಲಪ್ಮೆಂಟ್ ಮಾಡೆಲ್ ಇದೆಯಲ್ಲ, ಈ ಸರ್ಕಾರಗಳ ಡೆವಲಪ್ಮೆಂಟ್ ಮಾಡಲು ಇವರೆಲ್ಲ ದೊಡ್ಡದಾಗಿ ಕಟ್ಟಡಗಳು ಕಟ್ಟಿ ಬರೀ ಉಳ್ಳವರಿಗೋಸ್ಕರ ಲಾಭ ಮಾಡ್ಕೊಳ್ತಾರೆ ಹೊರತು ನಮ್ಮ ಜನರ ಬದುಕು, ನಮ್ಮ ಮೀನುಗಾರರ ಬದುಕು, ನಮ್ಮ ಸ್ಥಳೀಯರ ಬದುಕಿಗೋಸ್ಕರ ಯಾವ ಕಾಳಜಿ ಇಲ್ಲ. ಸೊ